ಉತ್ತರ ಕನ್ನಡದ ಕುಮಟಾ ಸಮೀಪ ಮತ್ತೆ ಗುಡ್ಡ ಕುಸಿತ ಆಗಿದೆ. ಬರ್ಗಿ ಬಳಿ ಮಣ್ಣು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಧರೆ ಕುಸಿದಿದೆ. ಕುಸಿದ ಗುಡ್ಡದ ಮಣ್ಣನ್ನ ತೆರವುಗೊಳಿಸ್ತಾ ಇದ್ದಂತಹ IRB ಸಿಬ್ಬಂದಿ ಏಕಾಏಕಿ ಗಾಬರಿಯಾಗಿದ್ರು. JCBಯಿಂದ ಮಣ್ಣು ತೆಗಿತಾ ಇದ್ದಂತೆ ಮತ್ತೆ ಧರೆ ಕುಸಿತ ಕಾಣ್ತು. ಧರೆ ಕುಸಿತ ಕಂಡು JCBಯನ್ನ ತಕ್ಷಣಕ್ಕೆ ಸಿಬ್ಬಂದಿ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಾದ್ಯಂತ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಆಗಿದೆ. ಕೂದಲೆಳೆಯ ಅಂತರದಲ್ಲಿ ವಾಹನ ಸವಾರರು ಪಾರಾಗಿದ್ದಾರೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏಕಾಏಕಿ ಗುಡ್ಡ ಕುಸಿತ ಸಂಭವಿಸಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ನೋಡ್ತಾನೆ ರಸ್ತೆಯ ಮೇಲೆ ಗುಡ್ಡ ಕುಸಿದು ಬಿಟ್ಟಿದೆ. ಗುಡ್ಡ ಕುಸಿತದ ಈ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಅನಾಹುತ ತಪ್ಪಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತಾ ಇದೆ ಎನ್ನುವಂತಹ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಕಡೆ ನೋಡಿ, ಇಲ್ಲೂ ಕೂಡ ಅಲ್ಲಿ ಜಾರ್ತಾ ಇದೆ. ಅಲ್ಲೂ ಕೂಡ ಜಾರ್ತಾ ಇದೆ. ಅಲ್ಲಿ ಓ ಅಲ್ಲ, ಬಂಡೆ ಮೇಲೆ ನೋಡಿ, ಮತ್ತೆ ಬಂದು ಬೀಳ್ತದೆ. ಒಂದು ಅದೀಗ ಅಷ್ಟೆಲ್ಲ ಬರುತ್ತೆ ನೋಡಿ. ಈಗ ಇನ್ನು ನೇತ್ರಾವತಿ ನದಿ ಕೂಡ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಯುವಕರು ಹುಚ್ಚಾಟವನ್ನ ಮೆರೀತಿದ್ದಾರೆ. ನದಿಗೆ ಹಾರಿ ಯುವಕರು ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಬಂಟ್ವಾಳದ ಪಾಣೆಮಂಗಳೂರಿನ ಸೇತುವೆ ಬಳಿ ಈ ರೀತಿಯಾದಂತಹ ಹುಚ್ಚಾಟ ಕಂಡುಬಂತು. ಸೇತುವೆಯಿಂದ ನೇತ್ರಾವತಿ ನದಿಗೆ ಧುಮುಕ್ತಾ ಇದ್ದಾರೆ ಯುವಕರು. ನೇತ್ರಾವತಿ ನದಿ ನೀರಿನಲ್ಲಿ ಈಜ್ತಾ ದುಸ್ಸಾಹಸವನ್ನ ಮಾಡ್ತಿದ್ದಾರೆ. ಕೊಳ್ಳಬಹುದು. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು ಶಿಕ್ಷಕರ ವತಿಯಿಂದ ತೆರೆಯಲ್ಪಟ್ಟ ಮಾಹಿತಿ ಕಚೇರಿ. ನದಿಯ ಪರಿಸರದಲ್ಲಿ ನಿಮಗೆ ಇನ್ನು ನಿರಂತರ ಮಳೆಗೆ ಗಗನಚುಕ್ಕಿ ಭರಚುಕ್ಕಿ ಮೈದುಂಬಿ ಧುಮ್ಮಿಕ್ತಾ ಇದೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಫಾಲ್ಸ್ ಕೂಡ ಕಣ್ಮನ ಸೆಳೀತಾ ಇದೆ. ಜಲಪಾತಗಳ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಮನಸೋಲ್ತಿದ್ದಾರೆ. ಇನ್ನು ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆ ಹಿನ್ನೆಲೆ ಮಹಾಮಳೆಗೆ ಮೈಸೂರು ಜಿಲ್ಲೆ KR ನಗರದಲ್ಲಿನ ಧನುಷ್ಕೋಟಿ ಜಲಪಾತ ಭೋರ್ಗರಿತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮಳೆಗಾಲದಲ್ಲಿ ಚುಂಚನಕಟ್ಟೆ ಫಾಲ್ಸ್ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದ್ದು, ಧುಮ್ಮಿಕ್ತಾ ಇರುವ ಜಲ ವೈಭವ ಕಂಡು ಪ್ರವಾಸಿಗರು ಖುಷಿಯಾಗ್ತಿದ್ದಾರೆ.
ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆ ಫಾಲ್ಸ್ ದೃಶ್ಯ ವೈಭವ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ಚುಂಚನಕಟ್ಟೆ ಫಾಲ್ಸ್ ಮೂಲಕ ಕೆಆರ್ಎಸ್ನತ್ತ ಕಾವೇರಿ ನದಿ ನೀರು ಹರಿಯುವುದನ್ನು ನೋಡೋದೇ ಚಂದ. ಭಾರೀ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ಚುಂಚನಕಟ್ಟೆ ಫಾಲ್ಸ್ ಕೂಡ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ರಾಜ್ಯಾದ್ಯಂತ ವರುಣನ ಆರ್ಭಟ ಬಹಳ ಜೋರಾಗಿದೆ. ಅದರಲ್ಲೂ ಕರಾವಳಿ ಭಾಗ, ಮಲೆನಾಡು ಭಾಗ, ಈ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅದರ ಪರಿಣಾಮ ಈ ಭಾಗದಲ್ಲಿರುವಂತಹ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಗಗನಚುಕ್ಕಿ ಫಾಲ್ಸ್, ಭರಚುಕ್ಕಿ ಫಾಲ್ಸ್, ಧನುಷ್ಕೋಟಿ ಜಲಪಾತ, ಚುಂಚನಕಟ್ಟೆ ಫಾಲ್ಸ್, ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇರುವಂತಹ ಈ ದೃಶ್ಯ ವೈಭವವನ್ನು ನೋಡೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.